ನೋಡಿ, ವಿಮಾನ ದುರಂತದಲ್ಲಿ 265 ಜನರ ದಾರುಣ ಸಾವು. ಮೇಘಾಲಯ ನಗರದಲ್ಲಿ ಆಕ್ರಂದನ ಮುಗಿಲು ಮುಚ್ಚಿದೆ. ತಮ್ಮವರನ್ನ ಕಳೆದುಕೊಂಡು ಸಂಬಂಧಿಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಈಗ ಡಿಎನ್ಎ ಸ್ಯಾಂಪಲ್ ನೀಡಬೇಕು ಕುಟುಂಬಸ್ಥರು. ಯಾಕಂದ್ರೆ ದೇಹವನ್ನ ಗುರುತಿಸೋದಕ್ಕೆ ಉಳಿದಿರುವಂತಹ ಒಂದೇ ಒಂದು ದಾರಿ ಡಿಎನ್ಎ ಪರೀಕ್ಷೆ. ಇನ್ನು ಯಾಕಂದ್ರೆ ಇಂಥವರ ದೇಹ ಅಂತ ಗುರುತಿಸೋದಕ್ಕಾಗಲ್ಲ ಅಂತ ಅಸಹಾಯಕ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಈ ರೀತಿಯಲ್ಲಿ ಶೋಕ ಸಾಗರ ಮಡುಗಟ್ಟಿದೆ. ನೋಡಿ, ಇದರಲ್ಲಿ ಗಮನಿಸ್ತಾ ಇದ್ದೀರಾ, ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಖುಷಿಯಾಗಿ ಲಂಡನ್ ಕಡೆಗೆ ಹೊರಟವರು ಕೆಲವೇ ಕ್ಷಣಾರ್ಧದಲ್ಲಿ, ಕೆಲವೇ ಸೆಕೆಂಡುಗಳಲ್ಲಿ ಬೆಂಕಿಗೆ ಆಹುತಿ ಆಗ್ತಾರೆ, ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಭಸ್ಮ ಆಗ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ನೋಡಿ, ಆಸ್ಪತ್ರೆ ಮುಂದೆ ಶೋಕ ಸಾಗರ ಮಡುಗಟ್ಟಿದೆ. ಈಗ ಡಿಎನ್ಎ ಸ್ಯಾಂಪಲ್ ಕೊಡೋದಕ್ಕೆ ಒಂದಷ್ಟು ಕುಟುಂಬಸ್ಥರು ಆಗಮಿಸಿದ್ದಾರೆ ಆಸ್ಪತ್ರೆ ಬಳಿ. ಈಗ ಆ ಡಿಎನ್ಎ ಸ್ಯಾಂಪಲ್ ಅನ್ನ ಇಟ್ಕೊಂಡು ಮತ್ತೆ ವಿಧಿವಶರಾದಂತಹ ಅಥವಾ ಏನು ಸಾವನ್ನಪ್ಪಿದವರ ದೇಹದಿಂದ ಡಿಎನ್ಎ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಇವರ ಕುಟುಂಬಸ್ಥರು ಮತ್ತೆ ಆ ದೇಹ ಮ್ಯಾಚ್ ಆದ್ರೆ ಇದು ಆ ಕುಟುಂಬದವರ ಮೃತದೇಹ ಅಂತ ಕನ್ಫರ್ಮ್ ಆಗುತ್ತೆ. ನೋಡಿ, ವಿಮಾನ ದುರಂತದಲ್ಲಿ 265 ಜನರ ದಾರುಣ ಸಾವು. ಮೇಘಾಲಯ ನಗರದಲ್ಲಿ ಆಕ್ರಂದನ ಮುಗಿಲು ಮುಚ್ಚಿದೆ. ತಮ್ಮವರನ್ನ ಕಳೆದುಕೊಂಡು ಸಂಬಂಧಿಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಈಗ ಡಿಎನ್ಎ ಸ್ಯಾಂಪಲ್ ನೀಡಬೇಕು ಕುಟುಂಬಸ್ಥರು. ಯಾಕಂದ್ರೆ ದೇಹವನ್ನ ಗುರುತಿಸೋದಕ್ಕೆ ಉಳಿದಿರುವಂತಹ ಒಂದೇ ಒಂದು ದಾರಿ ಡಿಎನ್ಎ ಪರೀಕ್ಷೆ. ಇನ್ನು ಯಾಕಂದ್ರೆ ಇಂಥವರ ದೇಹ ಅಂತ ಗುರುತಿಸೋದಕ್ಕಾಗಲ್ಲ ಅಂತ ಅಸಹಾಯಕ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಈ ರೀತಿಯಲ್ಲಿ ಶೋಕ ಸಾಗರ ಮಡುಗಟ್ಟಿದೆ. ನೋಡಿ, ಇದರಲ್ಲಿ ಗಮನಿಸ್ತಾ ಇದ್ದೀರಾ, ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಖುಷಿಯಾಗಿ ಲಂಡನ್ ಕಡೆಗೆ ಹೊರಟವರು ಕೆಲವೇ ಕ್ಷಣಾರ್ಧದಲ್ಲಿ, ಕೆಲವೇ ಸೆಕೆಂಡುಗಳಲ್ಲಿ ಬೆಂಕಿಗೆ ಆಹುತಿ ಆಗ್ತಾರೆ, ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಭಸ್ಮ ಆಗ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ನೋಡಿ, ಆಸ್ಪತ್ರೆ ಮುಂದೆ ಶೋಕ ಸಾಗರ ಮಡುಗಟ್ಟಿದೆ. ಈಗ ಡಿಎನ್ಎ ಸ್ಯಾಂಪಲ್ ಕೊಡೋದಕ್ಕೆ ಒಂದಷ್ಟು ಕುಟುಂಬಸ್ಥರು ಆಗಮಿಸಿದ್ದಾರೆ ಆಸ್ಪತ್ರೆ ಬಳಿ. ಈಗ ಆ ಡಿಎನ್ಎ ಸ್ಯಾಂಪಲ್ ಅನ್ನ ಇಟ್ಕೊಂಡು ಮತ್ತೆ ವಿಧಿವಶರಾದಂತಹ ಅಥವಾ ಏನು ಸಾವನ್ನಪ್ಪಿದವರ ದೇಹದಿಂದ ಡಿಎನ್ಎ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಇವರ ಕುಟುಂಬಸ್ಥರು ಮತ್ತೆ ಆ ದೇಹ ಮ್ಯಾಚ್ ಆದ್ರೆ ಇದು ಆ ಕುಟುಂಬದವರ ಮೃತದೇಹ ಅಂತ ಕನ್ಫರ್ಮ್ ಆಗುತ್ತೆ. ನೋಡಿ, ವಿಮಾನ ದುರಂತದಲ್ಲಿ 265 ಜನರ ದಾರುಣ ಸಾವು. ಮೇಘಾಲಯ ನಗರದಲ್ಲಿ ಆಕ್ರಂದನ ಮುಗಿಲು ಮುಚ್ಚಿದೆ. ತಮ್ಮವರನ್ನ ಕಳೆದುಕೊಂಡು ಸಂಬಂಧಿಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಈಗ ಡಿಎನ್ಎ ಸ್ಯಾಂಪಲ್ ನೀಡಬೇಕು ಕುಟುಂಬಸ್ಥರು. ಯಾಕಂದ್ರೆ ದೇಹವನ್ನ ಗುರುತಿಸೋದಕ್ಕೆ ಉಳಿದಿರುವಂತಹ ಒಂದೇ ಒಂದು ದಾರಿ ಡಿಎನ್ಎ ಪರೀಕ್ಷೆ. ಇನ್ನು ಯಾಕಂದ್ರೆ ಇಂಥವರ ದೇಹ ಅಂತ ಗುರುತಿಸೋದಕ್ಕಾಗಲ್ಲ ಅಂತ ಅಸಹಾಯಕ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಈ ರೀತಿಯಲ್ಲಿ ಶೋಕ ಸಾಗರ ಮಡುಗಟ್ಟಿದೆ. ನೋಡಿ, ಇದರಲ್ಲಿ ಗಮನಿಸ್ತಾ ಇದ್ದೀರಾ, ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಖುಷಿಯಾಗಿ ಲಂಡನ್ ಕಡೆಗೆ ಹೊರಟವರು ಕೆಲವೇ ಕ್ಷಣಾರ್ಧದಲ್ಲಿ, ಕೆಲವೇ ಸೆಕೆಂಡುಗಳಲ್ಲಿ ಬೆಂಕಿಗೆ ಆಹುತಿ ಆಗ್ತಾರೆ, ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಭಸ್ಮ ಆಗ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ನೋಡಿ, ಆಸ್ಪತ್ರೆ ಮುಂದೆ ಶೋಕ ಸಾಗರ ಮಡುಗಟ್ಟಿದೆ. ಈಗ ಡಿಎನ್ಎ ಸ್ಯಾಂಪಲ್ ಕೊಡೋದಕ್ಕೆ ಒಂದಷ್ಟು ಕುಟುಂಬಸ್ಥರು ಆಗಮಿಸಿದ್ದಾರೆ ಆಸ್ಪತ್ರೆ ಬಳಿ. ಈಗ ಆ ಡಿಎನ್ಎ ಸ್ಯಾಂಪಲ್ ಅನ್ನ ಇಟ್ಕೊಂಡು ಮತ್ತೆ ವಿಧಿವಶರಾದಂತಹ ಅಥವಾ ಏನು ಸಾವನ್ನಪ್ಪಿದವರ ದೇಹದಿಂದ ಡಿಎನ್ಎ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಇವರ ಕುಟುಂಬಸ್ಥರು ಮತ್ತೆ ಆ ದೇಹ ಮ್ಯಾಚ್ ಆದ್ರೆ ಇದು ಆ ಕುಟುಂಬದವರ ಮೃತದೇಹ ಅಂತ ಕನ್ಫರ್ಮ್ ಆಗುತ್ತೆ. ನೋಡಿ, ವಿಮಾನ ದುರಂತದಲ್ಲಿ 265 ಜನರ ದಾರುಣ ಸಾವು. ಮೇಘಾಲಯ ನಗರದಲ್ಲಿ ಆಕ್ರಂದನ ಮುಗಿಲು ಮುಚ್ಚಿದೆ. ತಮ್ಮವರನ್ನ ಕಳೆದುಕೊಂಡು ಸಂಬಂಧಿಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಈಗ ಡಿಎನ್ಎ ಸ್ಯಾಂಪಲ್ ನೀಡಬೇಕು ಕುಟುಂಬಸ್ಥರು. ಯಾಕಂದ್ರೆ ದೇಹವನ್ನ ಗುರುತಿಸೋದಕ್ಕೆ ಉಳಿದಿರುವಂತಹ ಒಂದೇ ಒಂದು ದಾರಿ ಡಿಎನ್ಎ ಪರೀಕ್ಷೆ.
ಇನ್ನು ಯಾಕಂದ್ರೆ ಇಂಥವರ ದೇಹ ಅಂತ ಗುರುತಿಸೋದಕ್ಕಾಗಲ್ಲ ಅಂತ ಅಸಹಾಯಕ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಈ ರೀತಿಯಲ್ಲಿ ಶೋಕ ಸಾಗರ ಮಡುಗಟ್ಟಿದೆ. ನೋಡಿ, ಇದರಲ್ಲಿ ಗಮನಿಸ್ತಾ ಇದ್ದೀರಾ, ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಖುಷಿಯಾಗಿ ಲಂಡನ್ ಕಡೆಗೆ ಹೊರಟವರು ಕೆಲವೇ ಕ್ಷಣಾರ್ಧದಲ್ಲಿ, ಕೆಲವೇ ಸೆಕೆಂಡುಗಳಲ್ಲಿ ಬೆಂಕಿಗೆ ಆಹುತಿ ಆಗ್ತಾರೆ, ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಭಸ್ಮ ಆಗ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ನೋಡಿ, ಆಸ್ಪತ್ರೆ ಮುಂದೆ ಶೋಕ ಸಾಗರ ಮಡುಗಟ್ಟಿದೆ. ಈಗ DNA ಸ್ಯಾಂಪಲ್ಗೆ ಸ್ಯಾಂಪಲ್ ಕೊಡೋದಕ್ಕೆ ಒಂದಷ್ಟು ಕುಟುಂಬಸ್ಥರು ಆಗಮಿಸಿದ್ದಾರೆ ಆಸ್ಪತ್ರೆ ಬಳಿ. ಈಗ ಆ DNA ಸ್ಯಾಂಪಲ್ ಅನ್ನ ಇಟ್ಕೊಂಡು ಮತ್ತೆ ವಿಧಿವಶರಾದಂತ ಅಥವಾ ಏನು ಸಾವನ್ನಪ್ಪಿದವರ ದೇಹದಿಂದ DNA ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಇವರ ಕುಟುಂಬಸ್ಥರು ಮತ್ತೆ ಆ ದೇಹ ಮ್ಯಾಚ್ ಆದ್ರೆ ಇದು ಆ ಕುಟುಂಬದವರ ಮೃತದೇಹ ಅಂತ ಕನ್ಫರ್ಮ್ ಆಗುತ್ತೆ. ನೋಡಿ, ವಿಮಾನ ದುರಂತದಲ್ಲಿ 265 ಜನರ ದಾರುಣ ಸಾವು. ಮೇಘಾಲಯ ನಗರದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ತಮ್ಮವರನ್ನ ಕಳೆದುಕೊಂಡು ಸಂಬಂಧಿಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಈಗ DNA ಸ್ಯಾಂಪಲ್ ನೀಡಬೇಕು ಕುಟುಂಬಸ್ಥರು. ಯಾಕಂದ್ರೆ ದೇಹವನ್ನ ಗುರುತಿಸೋದಕ್ಕೆ ಉಳಿದಿರುವಂತಹ ಒಂದೇ ಒಂದು ದಾರಿ DNA ಪರೀಕ್ಷೆ. ಇನ್ನು ಯಾಕಂದ್ರೆ ಇಂಥವರ ದೇಹ ಅಂತ ಗುರುತಿಸೋದಕ್ಕಾಗಲ್ಲ ಅಂತ ಅಸಹಾಯಕ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಈ ರೀತಿಯಲ್ಲಿ ಶೋಕ ಸಾಗರ ಮಡುಗಟ್ಟಿದೆ. ನೋಡಿ, ಇದರಲ್ಲಿ ಗಮನಿಸ್ತಾ ಇದ್ದೀರಾ, ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಖುಷಿಯಾಗಿ ಲಂಡನ್ ಕಡೆಗೆ ಹೊರಟವರು ಕೆಲವೇ ಕ್ಷಣಾರ್ಧದಲ್ಲಿ, ಕೆಲವೇ ಸೆಕೆಂಡುಗಳಲ್ಲಿ ಬೆಂಕಿಗೆ ಆಹುತಿ ಆಗ್ತಾರೆ, ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಭಸ್ಮ ಆಗ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ನೋಡಿ, ಆಸ್ಪತ್ರೆ ಮುಂದೆ ಶೋಕ ಸಾಗರ ಮಡುಗಟ್ಟಿದೆ. ಈಗ DNA ಸ್ಯಾಂಪಲ್ಗೆ ಸ್ಯಾಂಪಲ್ ಕೊಡೋದಕ್ಕೆ ಒಂದಷ್ಟು ಕುಟುಂಬಸ್ಥರು ಆಗಮಿಸಿದ್ದಾರೆ ಆಸ್ಪತ್ರೆ ಬಳಿ. ಈಗ ಆ DNA ಸ್ಯಾಂಪಲ್ ಅನ್ನ ಇಟ್ಕೊಂಡು ಮತ್ತೆ ವಿಧಿವಶರಾದಂತ ಅಥವಾ ಏನು ಸಾವನ್ನಪ್ಪಿದವರ ದೇಹದಿಂದ DNA ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಇವರ ಕುಟುಂಬಸ್ಥರು ಮತ್ತೆ ಆ ದೇಹ ಮ್ಯಾಚ್ ಆದ್ರೆ ಇದು ಆ ಕುಟುಂಬದವರ ಮೃತದೇಹ ಅಂತ ಕನ್ಫರ್ಮ್ ಆಗುತ್ತೆ.